ಉಳಿಯಿಕಿಲ್ಲ ಮಂದಿ ಅಷ್ಟು ನೋಡಿರಿ ಇಲ್ಲಿಕ ಒಬ್ಬೊಬ್ರು ಉಳಿಯಿಕಿಲ್ಲ ಮಂದಿ ಅಷ್ಟು ನೋಡಿರಿ ಇಲ್ಲಿಕ ಒಬ್ಬೊಬ್ರು ಉಳಿಯಿಕಿಲ್ಲ ಮಂದಿ ಅಷ್ಟು ನೋಡಿರಿ ಮತ್ ನೀವು ಎಡ್ರಾವ್ ನನ್ನ ಪರಿಸ್ಥಿತಿ ನಿನಗೆ ಗೊತ್ತೇ ಹೆಸರು ಹೇಳ ನೋಡಿ ರೈತ ಸಂಘಟನೆ ಕೆಲಸ ರೈತ ಸಂಘಟನಾ ಕೆಲಸ ರೈತ ಸಂಘಟನಾ ಕೆಲಸ ಏನಾಗಿತ್ತು ಅದು ಹೇಳ ಅವ್ರು ಬರ್ಲಿಯಾ ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಮಾಲೀಕ ಪ್ರಭಾಕರ್ ಕೋರೆ ಅವರು ಪ್ರತಿಭಟನಾ ರೈತರ ಮೇಲೆ ಬೆದರಿಕೆ ಹಾಕಿರುವ ವಿಡಿಯೋ ಒಂದು ಲಭ್ಯವಾಗಿದೆ. ರಾಯಭಾಗ ತಾಲೂಕಿನ ಯಡ್ರಾವ ಸೌದತ್ತಿ ಶುಗರ್ ಫ್ಯಾಕ್ಟರಿ ಮುಂದೆ ಪ್ರತಿಭಟಿಸಿದ ರೈತರ ಮೇಲೆ ಪ್ರಭಾಕರ್ ಕೋರೆ ಜೀವ ತೆಗೆಯುವ ಎಚ್ಚರಿಕೆ ಪ್ರಮಾಣದಲ್ಲಿ ಫ್ಯಾಕ್ಟರಿ ದೊಡ್ಡ ಪ್ರಮಾಣದಲ್ಲಿ ನಡೆಸಬೇಕು ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ವಿರೋಧ ವ್ಯಕ್ತಪಡಿಸಿದ ಸುತ್ತಮುತ್ತಲಿನ ರೈತರು ಜಮೀನಿನಲ್ಲಿ ಕಲುಷಿತ ನೀರಿನಿಂದ ಆರೋಗ್ಯ, ನೀರು, ಬೆಳೆ ಎಲ್ಲವೂ ಕೂಡ ಫ್ಯಾಕ್ಟರಿಯಿಂದ ಹಾಳಾಗ್ತಾ ಇದೆ. ಈ ಫ್ಯಾಕ್ಟರಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಸುತ್ತಮುತ್ತಲಿನ ಜನ ಊರು ಬಿಟ್ಟು ಹೋಗಬೇಕಾಗತ್ತೆ ಎಂದು ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮಾತನಾಡಿದ ಪ್ರಭಾಕರ್ ಕೋರೆ, ರೈತರ ಮೇಲೆ ಸಿಟ್ಟಿನಿಂದ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ, ಒಬ್ಬರು ಉಳಿಯೋಲ್ಲ ನೋಡಿ ಎಂದು ಪ್ರತಿಭಟನೆಯ ರೈತರಿಗೆ ಹೆದರಿಕೆ ಹಾಕಿದ ಘಟನೆ ಜರುಗಿದೆ. ಇಲ್ಲಿಕ ಒಬ್ಬೊಬ್ರು ಉಳಿಯಿಕಿಲ್ಲ ಮಂದಿ ಅಷ್ಟು ನೋಡಿರಿ ಮತ್ ನೀವು ಎಡ್ರಾವ್ ನನ್ನ ಪರಿಸ್ಥಿತಿ ನಿನಗೆ ಗೊತ್ತೇ ಹೆಸರು ಹೇಳ ಹೆಂಗ ಸುಳ್ಳು ಯಾಕೆ ಹೇಳ್ತೀನಿ ನಿನಗೆ ನಮ್ಮಲ್ಲಿ ರೈತ ಸಂಘಟನೆ ನೋಡಿ ರೈತ ಸಂಘಟನೆ ಕೆಲಸ ರೈತ ಸಂಘಟನಾ ಕೆಲಸ ರೈತ ಸಂಘಟನಾ ಕೆಲಸ ಏನಾಗಿತ್ತು ಅದು ಹೇಳ ಅವ್ರು ಬರ್ಲಿಯಾ ರೊಕ್ಕ ಏನಿಲ್ಲ, ನಮ್ಮ ರೈತ ಸಂಘಟನೆ ಒಳಗೆ ರೈತರಿಗೆ ತೊಂದರೆ ಆಗೋ ಸಂಬಂಧ ನಾವು ರೈತ ಸಂಘಟನೆ ಮಾಡಿದ್ದ, ರೈತರ ಕಣ್ಣೀರು ಒರೆಸ್ಬೇಕಂತ ಮಾಡಿದ್ದ. ನಮಗೆ ಸ್ವಂತ ಏನು ಮಾಡ್ಬೇಕಂತೇನಿಲ್ಲ, ನಮಗೆಲ್ಲ ಗೊತ್ತೈತಿ. ಎಲ್ಲ ತಾಲೂಕು ಜಿಲ್ಲಾ ಯಾವ ಮಂತ್ರಿಗೆ ಏನು ಮಾತಾಡ್ತೀವಿ. ಮಣ್ಣಿನ ದಿನ ನಮಗೆ ಒಂದು 4-5 ದಿವಸದಿಂದ ಏನು ಹೇಳಿದ್ರು, ಬಜೆಟ್ ಅಧಿವೇಶನ ಐತಿ, ನಾವು ಮನೆಗೆ ಕೊಡೋ ಸಂಬಂಧ ಬೆಂಗಳೂರಿಗೆ 2 ದಿವಸದಿಂದ ಬೆಂಗಳೂರಾಗಿದ್ದೆವು. ನಮ್ಮ ಯಡ್ರಾವ್ ರೈತರು ಏನು ಮಾಡಿದ್ರು, ನಮಗೆ ಕೊಳಚೆ ನೀರು ಬರೋದತ್ರಿ, ಬೂದಿ ಎಲ್ಲ ಇಲ್ಲಿ ಒಗ್ಯಾತಾರೋ, ಕೊಳಚೆ ನೀರು ಬೇರೆ ಕಡೆ ಕಳಿಸುವರು. ನಮ್ಮ ರೈತರ ಹೊಲದಾಗೆಲ್ಲ ಕೊಳಚೆ ನೀರು ಹೆಂಗಾತವು, ಬೋರ ಬಾವಿ ಒಳಗೆ ಕುಡಿಯಾಕೆ ನೀರು ಸಹಿತ ಬರಾಗ್ತಿಲ್ಲ. ಮತ್ತು ಹುಡುಗರಿಗೆಲ್ಲ ಸಣ್ಣ ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತ್ತೈತಿ. ಮತ್ತು ಇದ್ರ ಬಗ್ಗೆ ನಾವು ಕೊಳಚೆ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು, ಇಲ್ಲಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡೋದು ಅಂತೇಳಿ ನಮ್ಮ ರೈತ ಸಂಘದ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತೊಗೊಂಡಿದ್ರು. DC ಅವ್ರಿಗೆ ಮನವಿ ಕೊಡಿದ್ರು, 50 ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದರು. ಕೊಡೋಕ್ಕಾಗಲಿ ಸಡನ್ನಾಗಿ ಅವ್ರ ಫ್ಯಾಕ್ಟ್ರಿ 18,000 ಕೃಷಿಂಗ್ ಇದ್ದದ 25,000 ಮಾಡಕ್ಕೆ ಹೊಂಟಿದ್ರು. ಹೊಂಟಾಗ ನಾವೇನು ಪ್ರಶ್ನೆ ಮಾಡಿದ್ವಿ, ಈಗ ಸಮಸ್ಯೆ ರಗಡದವು. ಈಗ ರಾಯಭಾಗದಾಗ 1 ಬಿಟ್ಟು 2 4-5 ಫ್ಯಾಕ್ಟ್ರಿ ಇದಾವೆ, ರೈತರಿಗೇನು ತೊಂದರೆ ಇಲ್ಲ. ನೋಡು, ನಿಮ್ಗೆ ದುಡ್ದಟ್ಟು ನಿಮ್ಗೆ ಇರ್ತೈತಿ, ಯಾಕೆ ತೊಂದರೆ ಮಾಡ್ತೀರಿ? ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಿಕೆ ಮಾಡಿದ್ರೆ ಆರ್ತಿಲ್ಲ. ಈಗ ಅದೇ ನೀರು, ಕೊಳಚೆ ನೀರು, ಬೂದಿ ಬೇರೆ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಗಬಾರ್ದಂಗೆ ನೋಡ್ಕೋರಿ ಅಂತ ನಾವು ಹೇಳಕ್ಕೆ ಹೋದಾಗ ನಮ್ಮನ್ನು ಗೇಟ್ ಹೊರಗೆ ನಿಂದಿರಿಸಿ, ಪ್ರಭಾಕರ್ ಕೋರೆ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆ ಒಳಗೆ. ಯಾಕಂದ್ರೆ ಸಿಕ್ಕಾಪಟ್ಟಿ ಸಂಸ್ಥೆ ಆಸ್ತಿ ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚೆ, ನಮ್ಗೆ ಏನು ತ್ರಾಸ ಐತೆ ನಾವು ಹೇಳಬೇಕ್ರಿ. ನಮಗೆ ತೊಂದರೆ ಬಂದದೆ, ನಮ್ಮ ರೈತ ಸಂಘದವ್ರಿಗೆ, ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅಂತ ಹೇಳಬೇಕಂತ ನಾವು ಹೊಂಟಾಗ ನಮ್ಮ ಹೊರಗೆ ನಿಂದಿರಿಸಿ ನಿಮ್ಮಂಥ ಹೋರಾಟಗಾರನ ಎಷ್ಟೋ ಮಂದಿ ನೋಡಿವು. ನಿಮ್ಮನ್ನು ಮನಸ್ಸು ಮಾಡ್ಯಾರ, ನನ್ನ ಹಿಂದೆ ಬೆಂಬಲ ಜನ ರಗಡೈತಿ, ನೀವು ಯಾರೂ ಹೊಳ್ಳಿ ಹೋಗಂಗಿಲ್ಲ ಅಂತೇಳಿ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡು ಬಂದೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು DC ಅವ್ರಿಗೆ, CPI PSIಗೆ ಈಗಾಗಲೇ ಅವ್ರ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳಿಸೇವ್ರಿ. ಕಾನೂನು ಕ್ರಮ ಕೈಗೊಂಡ್ರು ಸರಿ, ಇಲ್ಲಕ್ಕಂದ್ರೆ DC ಕಚೇರಿ ಮುಂದೆ, ಇಲ್ಲಕ್ಕ ರಾಯಬಾಗ್ ತಹಸೀಲ್ದಾರ್ ಆಫೀಸ್ ಆದರೂ ನಾವು ಕೀಲಿ ಹಾಕುವಂಥ ಕರ್ತವ್ಯನ ನಮ್ಮದು ಹೋರಾಟಗಾರ ಕರ್ತವ್ಯ ಐತಿ, ನಾವು ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.